ಶಿವಶಕ್ತಿ ಸೃಷ್ಟಿಯ ಮೊದಲ ಪ್ರೇಮ ಮಹಾಕಾವ್ಯ. ಒಮ್ಮೆ ಕಲ್ಪಿಸಿ, ಸಮಯವೇ ಇಲ್ಲದ ಒಂದು ಕ್ಷಣ, ಬೆಳಕಿಲ್ಲ, ಕತ್ತಲೆಯೂ ಇಲ್ಲ, ನಕ್ಷತ್ರಗಳಿಲ್ಲ, ಆಕಾಶವೂ ಇಲ್ಲ, ಕೇವಲ ಅನಂತ ಶೂನ್ಯ. ಆ ಶೂನ್ಯದಲ್ಲಿ ಏನೋ ಚಲಿಸಿತು, ಒಂದು ಚೈತನ್ಯ, ಒಂದು ಜಾಗೃತಿ. ಅದು ಪರಬ್ರಹ್ಮ. ತನ್ನನ್ನು ತಾನು ಅರಿಯುವ ಇಚ್ಛೆಯಿಂದ ಅದು ಎರಡು ರೂಪಗಳಾಗಿ ವಿಭಜನೆಯಾಯಿತು. ಶಾಂತಿಯ ನಿರಾಕಾರ ತತ್ವ ಶಿವ ಮತ್ತು ಚಲನಶೀಲ ಸೃಷ್ಟಿಶಕ್ತಿ ಶಕ್ತಿ. ಅವರ ವಿಭಜನೆಯಿಂದಲೇ ಸೃಷ್ಟಿ ಪ್ರಾರಂಭವಾಯಿತು. ಅವರ ಮಿಲನದಿಂದಲೇ ಸಮತೋಲನ ಸಾಧ್ಯವಾಯಿತು. ಇದು ದೇವರ ಕಥೆಯಲ್ಲ, ಇದು ಸೃಷ್ಟಿಯ ಹೃದಯದ ಸ್ಪಂದನೆ. ಯುಗಗಳ ಹಿಂದೆ ಶಕ್ತಿಯು ಭೂಲೋಕದಲ್ಲಿ ಜನ್ಮ ತಾಳಿದಳು. ದಕ್ಷ ಪ್ರಜಾಪತಿಯ ಮನೆಯಲ್ಲಿ ಅವಳು ಸತಿಯಾಗಿ ಅವತರಿಸಿದಳು. ಬಾಲ್ಯದಿಂದಲೇ ಅವಳ ಮನಸ್ಸು ವಿಚಿತ್ರವಾಗಿತ್ತು. ರಾಜಮನೆತನದ ವೈಭವ ಅವಳಿಗೆ ಆಕರ್ಷಣೆಯಾಗಲಿಲ್ಲ. ಅವಳ ಕನಸಿನಲ್ಲಿ ಕಾಣುತ್ತಿದ್ದನು ಒಬ್ಬ ಯೋಗಿ, ಹಿಮಾಲಯದ ಶಿಖರದ ಮೇಲೆ ಧ್ಯಾನದಲ್ಲಿದ್ದ ಭಸ್ಮಾಭರಣ ಧರಿಸಿದ, ಲೋಕವನ್ನೇ ಮರೆತ ತಪಸ್ವಿ. ಅವಳ ಹೃದಯ ತಿಳಿದಿತ್ತು, ಅವನೇ ತನ್ನ ಜೀವನದ ಗುರಿ. ಒಂದು ದಿನ ಹಿಮಾಲಯದ ನಿಶ್ಶಬ್ದತೆಯಲ್ಲಿ ಅವಳು ಶಿವನನ್ನು ಕಂಡಳು. ಆ ಕ್ಷಣದಲ್ಲಿ ಸಮಯ ನಿಂತಂತಾಯಿತು. ಅವಳ ಆತ್ಮ ಹೇಳಿತು, ನಾನು ಅವನದು, ಅವನು ನನ್ನದು. ಆದರೆ ಈ ಪ್ರೇಮಕ್ಕೆ ಅಡ್ಡಿಯಾಯಿತು ಅಹಂಕಾರ. ದಕ್ಷ ಪ್ರಜಾಪತಿಗೆ ಶಿವನು ಒಪ್ಪಿಗೆಯಾಗಲಿಲ್ಲ. ಸ್ಮಶಾನವಾಸಿ, ನಾಗಾಭರಣ, ಭಸ್ಮಧಾರಿ. ಅವನಿಗೆ ರಾಜಮರ್ಯಾದೆಯಿಲ್ಲ, ಆಚಾರವಿಲ್ಲ. ಆದರೆ ಸತಿಯ ಪ್ರೀತಿ ಆಚಾರಗಳಿಗೆ ಸೀಮಿತವಾಗಿರಲಿಲ್ಲ. ಅವಳು ತಪಸ್ಸು ಕೈಗೊಂಡಳು. ಹಿಮದಲ್ಲಿ ನಿಂತಳು, ಗಾಳಿಯಲ್ಲಿ ಉಸಿರಿಟ್ಟಳು. ಭೂಕಡಲಿಲ್ಲ. ಅವಳ ಭಕ್ತಿ ಭೂಮಿಯನ್ನೇ ಕಂಪಿಸಿತು. ಕೊನೆಗೂ ಶಿವನು ಕಣ್ಣು ತೆರೆದನು. ಅವಳ ಭಕ್ತಿಗೆ ಮರುಳಾದನು. ದೇವತೆಗಳ ಸಮ್ಮುಖದಲ್ಲಿ ನಡೆದ ಆ ದಿವ್ಯ ವಿವಾಹ, ಅದೇ ಮಹಾಶಿವರಾತ್ರಿ. ಆ ರಾತ್ರಿ ಕೇವಲ ಮದುವೆಯಲ್ಲ, ಚೈತನ್ಯ ಮತ್ತು ಶಕ್ತಿಯ ಮಿಲನ. ಆದರೆ ಕಥೆ ಇಲ್ಲಿ ಮುಗಿಯಲಿಲ್ಲ. ದಕ್ಷನು ಒಂದು ಮಹಾಯಜ್ಞ ಹಮ್ಮಿಕೊಂಡನು. ಎಲ್ಲರಿಗೂ ಆಹ್ವಾನ, ಆದರೆ ಶಿವ ಸತಿಗೆ ಮಾತ್ರವಲ್ಲ. ಅವಮಾನವು ಅಹಂಕಾರದಿಂದ ಹುಟ್ಟಿತು. ಶಿವನ ಮಾತನ್ನು ಮೀರಿ ಸತಿ ತಂದೆಯ ಮನೆಗೆ ಹೋದಳು. ಅಲ್ಲಿ ಶಿವನಿಗೆ ಅವಮಾನ, ಪತಿಯನ್ನು ನಿಂದಿಸುವ ಮಾತುಗಳು. ಆ ಕ್ಷಣದಲ್ಲಿ ಸತಿಯ ಹೃದಯ ಒಡೆದು ಹೋಯಿತು. ಈ ದೇಹ ತಂದೆಯ ಕೊಡುಗೆ, ಆದರೆ ನನ್ನಾತ್ಮ ಶಿವನದು. ಯೋಗಾಗ್ನಿಯನ್ನು ಪ್ರಜ್ವಲಿಸಿ ತನ್ನ ದೇಹವನ್ನೇ ಅರ್ಪಿಸಿದಳು. ಈ ಸುದ್ದಿ ಕೇಳಿದ ಶಿವ ತಾಂಡವ ಮಾಡಿದನು. ವೀರಭದ್ರ ಹುಟ್ಟಿದನು. ಯಜ್ಞ ಧ್ವಂಸವಾಯಿತು. ವಿರಹದಲ್ಲಿ ಶಿವನು ಸತಿಯ ದೇಹವನ್ನು ಹೊತ್ತು ಅಲೆದಾಡಿದನು. ವಿಶ್ವವೇ ನಡುಗಿತು. ಅಂದು ವಿಷ್ಣು ಸುದರ್ಶನ ಚಕ್ರದಿಂದ ಆ ದೇಹವನ್ನು ವಿಭಜಿಸಿದನು. ಅವೇ ಇಂದಿನ ಶಕ್ತಿಪೀಠಗಳು. ಯುಗಗಳ ನಂತರ ಶಕ್ತಿ ಮತ್ತೆ ಬಂದಳು. ಹಿಮವಂತನ ಮನೆಯಲ್ಲಿ ಪಾರ್ವತಿಯಾಗಿ ಜನ್ಮಿಸಿದಳು. ಮತ್ತೆ ಅದೇ ಗುರಿ, ಮತ್ತೆ ಅದೇ ಪ್ರೀತಿ. ಶಿವನು ಧ್ಯಾನದಲ್ಲಿ ಲೀನನಾಗಿದ್ದನು. ಮನ್ಮಥನು ಪ್ರಯತ್ನಿಸಿದನು, ಆದರೆ ಭಸ್ಮವಾಯಿತು. ಆದರೂ ಪಾರ್ವತಿಯ ಭಕ್ತಿ ಅಗ್ನಿಗಿಂತ ಉಷ್ಣವಾಗಿತ್ತು. ಕೊನೆಗೂ ಶಿವನು ಅವಳ ಪ್ರೇಮವನ್ನು ಅಂಗೀಕರಿಸಿದನು. ಶಿವ ಮತ್ತು ಶಕ್ತಿಯ ಈ ಕಥೆ ಕೇವಲ ಪ್ರೇಮ ಕಥೆಯಲ್ಲ, ಇದು ಸೃಷ್ಟಿಯ ಮೂಲ ಸತ್ಯ. ಪ್ರಜ್ಞೆಯಿಲ್ಲದೆ ಶಕ್ತಿ ಅಂಧ, ಶಕ್ತಿಯಿಲ್ಲದೆ ಪ್ರಜ್ಞೆ ನಿಶ್ಚಲ. ಇವರಿಬ್ಬರೂ ಒಂದಾದಾಗಲೇ ಸಮತೋಲನ, ಸೃಷ್ಟಿ, ಜೀವನ. ಓಂ ನಮಃ ಶಿವಾಯ.